ಯೇಸು ಹತ್ರ ಕರ್ಕೊಂಡು ಬರ್ತಕ್ಕಂಥ ನಕ್ಷತ್ರ ಇನ್ನೂ ಬಂದಿಲ್ಲ ಅವ್ರ ಜೀವನದಲ್ಲಿ. ಆ 3 ಜನ ಜ್ಯೋತಿಷಿಗಳನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬಂದಿದ್ದು ನಕ್ಷತ್ರ ಅಲ್ವಾ? ನಮ್ಮನ್ನು ಯೇಸುವನ ಹತ್ರ ಕರ್ಕೊಂಡು ಬಂದು ಬಿಡುವಂಥ ನಕ್ಷತ್ರ ಯಾವುದು ಕೇಳಿದರೆ ಶುಭ ಸಂದೇಶ, ದೇವರ ವಾಕ್ಯ, ಶುಭ ಸಂದೇಶ, ದಾರಿ ದೀಪ. ಈ ಶುಭ ಸಂದೇಶ ಎಲ್ಲಿ ಕರ್ಕೊಂಡು ಬರುತ್ತೆ ಕೇಳಿದರೆ ನಿಮ್ಮನ್ನು ಕರ್ಕೊಂಡು ಬಂದು ಯೇಸು ಹತ್ರ ಬಿಡುತ್ತೆ. ಯೇಸು ಹತ್ರ ಬಿಟ್ಟ ಮೇಲೆ ನೀವೇನು ಮಾಡ್ತೀರಿ? ಅನರ್ಘ್ಯವಾದ ಮುತ್ತು, ಇದು ಯಾರಿಗೂ ಕೊಡಲ್ಲ ಅಂತ ನೀವೇನು ಮಾಡ್ತೀರಿ? ತಗೊಳ್ತೀರಿ. ವಿಶ್ವಾಸದ ಮುಖಾಂತರ ಆ ಯೇಸುವನ್ನು ಸ್ವೀಕಾರ ಮಾಡ್ತೀರಿ. ಆ ಯೇಸು ನಿಮಗೆ ಸಿಕ್ಕಿದ ಮೇಲೆ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ, 0 ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ಬೆಲೆ ಯೇಸುಗೆ ಮಾತ್ರನೇ, ನನಗೇನು ಬೆಲೆ ಇಲ್ಲ. ಮಣ್ಣಿಗೇನು ಬೆಲೆ ಇರುತ್ತೆ? ಮಣ್ಣಿಗೇನು ಬೆಲೆ ಇಲ್ಲ ಅಲ್ವಾ? ಸೊ ಯೇಸುಗೆ ಬೆಲೆ ಸಿಕ್ಕಿದ ಮೇಲೆ ನಮ್ಮ ಲೈಫ್ ಏನು ಮಾಡ್ತೀವಿ? ಇನ್ನು ಮುಂದೆ ನಂದೇನೂ ಇಲ್ಲಪ್ಪ, ನೀನೇ ಎಲ್ಲ ಎಂದು ನಮ್ಮನ್ನು ಅವ್ರಿಗೆ ಒಪ್ಪಿಸ್ಕೊಟ್ಟು ಆರಾಧಿಸ್ತಾ ಜೀವಿಸ್ತೀವಿ. ಈ ಆರಾಧನಾ ಜೀವನವೇ ನಿಜವಾದ ಕ್ರೈಸ್ತ ಜೀವನ. ಕ್ರಿಸ್ತನು ನಿಮ್ಮ ಒಳಗಡೆ ನಿಮ್ಮ ಆನಂದದ ಬುಗ್ಗೆಯಾಗಿ ಇರುವಾಗ ಪ್ರತಿದಿನ ಕ್ರಿಸ್ಮಸ್.